ನಾವು ಫೈನಲಿ ರೀಚ್ ಆಗಿದ್ದೆ ಬನ್ನರ್ಘಟ್ಟೆ ಎಂಟ್ರಿ. ನೋಡಿ ಇದು ಎಂಟ್ಸ್ ನೋಡಿ, ನೀವು ಪಾರ್ಕಿಂಗ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ಕೋಬಹುದು. ಬನ್ನರ್ಘಟ್ಟೆ ಪಾರ್ಕಿಂಗ್ ಏರಿಯಾ ದಿಸ್ ಇಸ್. ನೋಡಿ ನೀವೇನಾದ್ರು ಸೊ ಈ ತರ ನೀವು ಬಸ್ ಸ್ಟಾಂಡ್ ನಲ್ಲಿ ಇಲ್ಲೇ ಬಸ್ ಸೌಕರ್ಯ ಕೂಡ ಇದೆ. ಸೊ ವಿಸಿಟ್ ಮಾಡೋರು ತುಂಬಾ ಅನುಕೂಲ ಅಂತ ಹೇಳಕ್ ಇಷ್ಟ ಪಡ್ತಾ ಇದೀನಿ. ನೋಡಿ ಇಲ್ಲಿ ಬಸ್ ಸ್ಟಾಂಡ್ ಕೂಡ ಇಲ್ಲೇ ಪಕ್ಕ, ಇದು ಬನ್ನರ್ಘಟ್ಟೆ ಜೂ ಆ ಕಡೆ ಇದೆ. ಸೊ ನೀವು ವಿಸಿಟ್ ಮಾಡೋರು ತುಂಬಾ ಅದ್ಭುತ ಆಗಿರುತ್ತೆ. ಸೊ ನೀವು ಯಾವ ಟೆನ್ಷನ್ ತಗೊಂಡೆ ಬಸ್ ಇಲ್ಲೇ ಬಸ್ ಸ್ಟಾಂಡ್ ಆಗಿ ಬಂದು ಬಸ್ ಹತ್ಕೊಂಡು ಆ ಕಡೆ ಹೋಗ್ಬೋದು. ಫೈನಲಿ ರೀಚ್ ಆಗಿದೀವಿ. ಸೊ ಜೂ ಒಳಗಡೆ ಹೋಗ್ತಿಲ್ಲಂಗು ಸ್ಟಾರ್ಟಿಂಗ್ ವ್ಯೂ ಪಾಯಿಂಟ್ ಈ ತರ ಇರುತ್ತೆ. ಸೊ ತುಂಬಾ ಪೀಪಲ್ಸ್ ವೀಕೆಂಡ್ ಆಗಿದ್ದು ಸಹ ಸೊ ಇದಕ್ಕೆ ಎಂಜಾಯ್ ಮಾಡೋಣ ಅಂತ ಟಿಕೆಟ್ ತಗೊಂಡ್ರು ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿ. ಸೊ ಜೂ ಒಳಗಡೆ ಎಂಟ್ರಿ ಸೊ ಈ ತರ ಇರುತ್ತೆ. ಸೊ ನಾನು ನಮ್ಮ ಫ್ರೆಂಡು ಒಳಗಡೆ ಹೋಗ್ತಾ ಇದೀವಿ ನೋಡಿ. ಸೊ ಇಲ್ಲಿ ಟಿಕೆಟ್ ಕೊಟ್ಟು ಒಳಗಡೆ ಹೋಗಿ. ಸೊ ಫೈನಲಿ ನಾವು ಜೂ ಒಳಗಡೆ ಹೋದ್ವಿ. ತುಂಬಾ ಪೀಪಲ್ಸ್ ಲೈನ್ ನಲ್ಲಿ ನಿಂತ್ಕೊಂಡು ಸಫಾರಿ ಹೋಗೋಣ ಅಂತ ನೋಡ್ತಾ ಇದಾರೆ. ಓನ್ಲಿ 350 ಇದು. ಸೊ ಬಸ್ನಲ್ಲಿ ಕರ್ಕೊಂಡೋಗಿ ಲೈವ್ ನಲ್ಲಿ ಇರುತ್ತೆ. ಸೊ ನಾವು ಒಳಗಡೆ ಹೋಗ್ತಿಲ್ಲಂಗು ಫಸ್ಟ್ ವಿಸಿಟ್ ಮಾಡಿದ್ದೆ ಜಿರಾಫಿ. ಸೊ ನೋಡಿ ಊಟ ತಿಂತಾ ಇದೆ. ಸೊ ಅದು ಅದ್ಭುತ ನೋಡಿ, ಬ್ಯೂಟಿಫುಲ್ ಲೊಕೇಶನ್. ನಿಮಗೆ ಟ್ರಿಪ್ ಸೊ ಈ ಥರ ಟ್ರಿಪ್ ಹೋಗೋರು ಟ್ರಿಪ್ ಮಾಡ್ಕೊಂಡು ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದೆ ಸಿಂಹ. ನೋಡಿ ಯಾಕೆ ಮನಿಕೊಂಡಿದೆ. ಸೊ ಇದು 4 ಟೈಮ್ ನೋಡ್ತಾ ಇದ್ದೀನಿ ಅವಲ್ಲೇ ಆಲ್ರೆಡಿ 4 ಟೈಮ್ ಜೂಗೆ ಹೋಗಿ. ಸೊ ಜೂನಲ್ಲೇ ನೋಡಿರೋದು. ಸೊ ಹೇಗಿದೆ ನೋಡಿ. ಸೊ ನನಗೆ ಎಲಿಫೆಂಟ್ ಸಿಂಹ ಅಂದರೆ ತುಂಬ ಇಷ್ಟ. ಸೊ ನೋಡಬೇಕಂತ ಗೊತ್ತಾಗ್ತಿರಲ್ಲ ಯಾವ ಕಡೆ ಅಂತ. ಸೊ ಈ ಮ್ಯಾಪ್ನಲ್ಲಿ ನೋಡಿಕೊಂಡು ನಾವು ಆ ಕಡೆ ಹೊರಟ್ವಿ. ಸೊ ನಾವು ಮ್ಯಾಪ್ ನೋಡಿಕೊಂಡು ಫೈನಲಿ ರೀಚ್ ಆಗಿದ್ದೆ ಎಲಿಫೆಂಟ್ ಹೀರೋ ಕಡೆ. ಸೊ ನೋಡಿ ಅವಕ್ಕೆ ಫುಡ್ ಹಾಕಿ ಹೋಗ್ತಾ ಇದ್ದೇವೆ. ಬಟ್ ಇಲ್ಲಿ ಎಲಿಫೆಂಟ್ ಏನೂ ಮಾಡ್ತಾ ಇರಲ್ಲ ಅವ್ರನ್ನ. ಸೊ ಇದನ್ನು ನಾನು ನೋಡಿ ಆಶ್ಚರ್ಯ ಬಿದ್ದೆ ತುಂಬ. ನೋಡಿ ಏನೂ ಮಾಡ್ತಾ ಇಲ್ಲ, ಬಟ್ ಅದ್ರ ಮಟ್ಟಿಗೆ ಅವು ತಿಂತಾ ಇದ್ದಾವೆ ಫುಡ್ಡು. ನೈಸ್ ಅಂತ ಹೇಳಕ್ಕೆ ಇಷ್ಟ. ನೆಕ್ಸ್ಟ್ ವಿಸಿಟ್ ಮಾಡಿದ್ದೆ ಕಾಡಿನ ರಾಜ ಸಿಂಹ. ನಾನು ಇದನ್ನು ಒಂದ್ಸತಿ ನೋಡಿ ಗಂಗಲ್ಲಾಗ್ಬಿಟ್ಟೆ. ನೋಡಿ ಬಾಯಿ ಯಾವ ಥರ ತೆಗಿತಾ ಇದೆ, ಒಂದೇ ಸತಿ ತಲೆ ಒಳಗಡೆ ಹೋಗುತ್ತೆ. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದೆ ಪಿಕಾಕ್, ರಾಷ್ಟ್ರೀಯ ಪಕ್ಷಿ, ವೈಟ್ ಪಿಕ್. ಸೊ ನಾವೆಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ. ಸೊ ನೀವು ಒಳಗಡೆ ಚಾರ್ಜಸ್ ಹೇಗಿರುತ್ತೆ ಅಂತ ಈ ಬೋರ್ಡಿನಲ್ಲಿ ಎಲ್ಲ ಇದೆ. ಸೊ ಈ ಬೋರ್ಡ್ನ ನೋಡಿ ಒಂದ್ಸತಿ. ಸೊ ಎಲ್ಲ ಗೊತ್ತಾಗುತ್ತೆ ಫುಲ್ ಡೀಟೇಲ್ಸ್. ಸೊ ನಾವು ಬನ್ನರ್ಘಟ್ಟ ಜೂ ನೋಡಿಕೊಂಡು ಅಲ್ಲೇ ಪಕ್ಕ ಲೊಕೇಟೆಡ್ ಆಗಿರುವಂಥ ಲಕ್ಷ್ಮೀ ನರಸಿಂಹ ಟೆಂಪಲ್ ಇದೆ. ಸೊ ಇದು ಅದ್ಭುತವಾದ ಟೆಂಪಲ್. ಮತ್ತು ಅಲ್ಲೇ ಬನ್ನರ್ಘಟ್ಟ ಹೀಲ್ಸ್ ಇದೆ, ಬ್ಯಾಕ್ ಸೈಡ್ ಇದೆ. ಸೊ ತುಂಬ ಅದ್ಭುತ ಆಗಿದೆ. ಸೊ ಅದನ್ನು ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ. ಬನ್ನರ್ಘಟ್ಟೆ ಅಂತ ಇದು ಒಂದು ಮೋಸ್ಟ್ ಬ್ಯೂಟಿಫುಲ್ ಆದ ಟೆಂಪಲ್ ಇದೆ ಇಲ್ಲೊಂದು ನೋಡಿ. ಈ ಮೆಟ್ಲಕ್ಕೆ 10 ವರ್ಷಕ್ಕೆ ಇವತ್ತು ನಮಗೆ ಸ್ವರ್ಗ ಕಾಣಿಸುತ್ತೆ ಮೇ ಬಿ. ಸೊ ಮೇಲ್ಗಡೆ ಹಿಲ್ಸ್ ಮೇಲೆ ಬ್ಯೂಟಿಫುಲ್ ಆದ ಲೊಕೇಶನ್ ಮತ್ತು ಪೀಸ್ಫುಲ್ ಆದ ಲೊಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತುಂಬ ಫ್ಯಾಮಿಲೀಸ್ ಬಂದಿದ್ದಾವೆ ವೀಕೆಂಡ್ ಆಗಿರೋದ್ರಿಂದ. ಸೊ ತುಂಬ ಪೀಪಲ್ಸ್ ಬಂದು ಎಂಜಾಯ್ ಮಾಡ್ತೀವಿ. ಮತ್ತು ನಾವು ಈ ವ್ಯೂ ಪಾಯಿಂಟ್ ನೋಡಿಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ನೀವೇನಾದರೂ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಈ ಥರ ಕಲ್ಲು ಜೋಡಿಸಿದ್ರೆ ಸಕ್ಸಸ್ ಆಗುತ್ತೆ ಅಂತೆ. ಸೊ ನಾವು ಬನ್ನರ್ಘಟ್ಟೆ ಎಲ್ಲ ವಿಸಿಟ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗ್ಬೇಕಾರೆ ಸೊ ಎಲ್ಲ ಲೊಕೇಶನ್ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಫ್ರೆಂಡ್ ತುಂಬ ನ್ಯಾಚುರಲ್ ಬೀಳ್ತಿದೆ ನಮ್ಮ ಫೋರ್ಟ್ನಲ್ಲಿ ಬರೋದು. ಸೊ ಗಾಯ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಇದೇ ಥರ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಕೀಪ್ ವಾಚ್ ಆ್ಯಂಡ್ ಪ್ಲೀಸ್ ಸಪೋರ್ಟ್.